ಇಂದು ವಿಶ್ವಗುರು ಬಸವ ಜಯಂತಿ. ತಾಲೂಕಿನ ವೀರಶೈವ ಸಮಾಜದ ಕಡೆಗಣನೆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದ ವೀರಶೈವ ಸಮಾಜ ತಿರುಗಿ ಬಿದ್ದಿದ್ದು ತಾಲೂಕು ಆಡಳಿತದ ಮುಂದೆ ಪ್ರತ್ಯೇಕವಾಗಿ ಬಸವ ಜಯಂತಿ ಆಚರಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ವೀರಶೈವ ಸಮುದಾಯದ ಮುಖಂಡರು ಹಾಗೂ ಜನರನ್ನ ಕರೆದಿಲ್ಲ ಅನ್ನುವಂತಹ ಆರೋಪ ಮಾಡಿದ್ದು, ತಾಲೂಕು ಕಚೇರಿ ಮುಂದೆ ಸಮುದಾಯದ ಜನರು ಬಸವಣ್ಣನ ಭಾವಚಿತ್ರ ಇರಿಸಿ ಪ್ರತ್ಯೇಕವಾಗಿ ಜಯಂತಿ ಆಚರಣೆ ಮಾಡಿದ್ರು. ತಮ್ಮ ಸಮುದಾಯ ಕಡೆಗಣಿಸಿದ ತಾಲೂಕು ಆಡಳಿತ ಇದಕ್ಕೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನಿದೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಂಡ ಎನ್ನುವಂತ ರೀತಿ ಇದೆ. ಯಾಕೆ ನಮ್ಮ ಧರ್ಮ ಏನ್ ತಪ್ಪು ಮಾಡಿದೆ? ಎಲ್ಲ ಧರ್ಮಕ್ಕೆ ಒಂದು, ನಮ್ಮ ಧರ್ಮಕ್ಕೆ ಒಂದು ಅನ್ನುವಂತಹ ಧೋರಣೆ ಯಾಕೆ? ನಮ್ಮ ನಿರ್ಲಕ್ಷ್ಯ ಇದೆ. ಯಾಕೆಂದ್ರೆ ನಮ್ಮ ವೀರಶೈವ ಧರ್ಮ ಹಲವಾರು ಕೊಡುಗೆಗಳನ್ನು, ತತ್ವಗಳನ್ನು ಸಮಾಜಕ್ಕೆ ನೀಡಿದೆ. ನಮ್ಮ ಸಮಾಜದಲ್ಲಿ ತತ್ವ ಸಿದ್ಧಾಂತಗಳಿದೆ ಅಂದ್ರೆ ಅದು ವೀರಶೈವ ಧರ್ಮದಿಂದ ಮಾತ್ರ ಸಮಾಜ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ತಾಲೂಕು ಆಡಳಿತದ ಈ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ದೂರ್ತಾ ನಾವು ಎಲ್ಲ ನಮ್ಮ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ತೀವಿ. DC ಅವರು ಬರೋವರೆಗೂ ಈ ಒಂದು ಬಹಿಷ್ಕಾರ ಮುಂದುವರೆಯುತ್ತೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ರಶ್ಮಿ ಅಂತ ಶರಣ ಸಂಘಟನಾ ವೇದಿಕೆ ನಗರ ಅಧ್ಯಕ್ಷ. ನಮ್ಮ ಬಸವಣ್ಣನವರ ಜಯಂತಿಯನ್ನ ನಿರ್ಲಕ್ಷ್ಯ ಮಾಡಿರುವುದರ ಬಗ್ಗೆ ನಾವು ಧಿಕ್ಕಾರವನ್ನ ಮಾಡ್ತಾ ಇದ್ದೇವೆ. ಹಾಗೆ ಸರ್ಕಾರನೇ ಹೇಳಿದೆ, ಸರ್ಕಾರಿ ಹಾಗೂ ಸರ್ಕಾರೇತರ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನಿಟ್ಟು ವಚನಗಳನ್ನು ಕೂಡ ಹೇಳಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಸಾರಿದೆ. ಆದ್ರೆ ಇವತ್ತು ಇಂತಹ ಒಂದು ಧೋರಣೆ ಆಗ್ತಾ ಇರ್ತಕ್ಕಂಥದ್ದು ಬಹಳನೇ ಖಂಡನೀಯವಾಗಿದೆ. ಹಾಗಾಗಿ ಇದರ ಒಂದು ಖಂಡನೀಯ ಆಗ್ಬೇಕಾಗಿದ್ರೆ ಅಖಿಲ ಭಾರತ ವೀರಶೈವ ಮಹಾ ಸಂಘಟನೆಗಳಾಗಿರ್ಬೋದು, ವೀರಶೈವ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾಕೆ ಬೇಕು? ಅದಕ್ಕೆ ಸಾವಿರಾರು ರೂಪಾಯಿ ಎಲೆಕ್ಷನ್ಗೆ ಖರ್ಚು ಮಾಡಿ ನಾವು ಸಂಘ ಸಂಸ್ಥೆಗಳನ್ನ ಯಾಕೆ ಕಟ್ಟಬೇಕು? ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಅಂತ ಎಲೆಕ್ಷನ್ಗಳು, ಚುನಾವಣೆಗಳು? ಹೌದಲ್ವಾ? ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ಇವಾಗ ತಾನೇ ನಡೀತು. ಎಷ್ಟೊಂದು ದುಡ್ಡು ಖರ್ಚಾಯ್ತು, ಎಷ್ಟೊಂದು ಎಲ್ಲರೂ ಇದಾಯ್ತು. ಆದ್ರೆ ಇವತ್ತು ನಮ್ಮನ್ನ ಕಾರ್ಯಕ್ರಮ ಕರೀಲಿಲ್ಲ ಅಂತಂದ್ರೆ ಅಂತ ಚುನಾವಣೆಗಳನ್ನ ನಾವ್ ಯಾಕೆ ಮಾಡ್ಬೇಕು? ಹೌದಲ್ವಾ? ಅವೆಲ್ಲ ಎಷ್ಟೊಂದು ಹಣಕಾಸಿಗೂ ತೊಂದರೆ ಆಗುತ್ತೆ, ಸಮಯ ಹಾಳಾಗುತ್ತೆ. ಹಾಗಾಗಿ ಇಂಥ ಸಂಘ ಸಂಸ್ಥೆಗಳಿದೆ ಅಂತ ಹೇಳಿದ್ಮೇಲೆ ನಮ್ಮನ್ನೆಲ್ಲ ಆಹ್ವಾನ ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ತಪ್ಪು ಮುಂದೆ ಕೂಡ ನಡಿಬಾರ್ದು ಅಂತ ಹೇಳ್ತಾ ನಾವು ಖಂಡನೀಯವಾಗಿ ಇವತ್ತು ನಮ್ಮ ಹೆಸರು ಅಖಿಲ ಭಾರತ ವೀರಶೈವ ಮಹಾಸಭಾ ಉಪಾಧ್ಯಕ್ಷೆ ಕವಿತಾ ಜೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.